2023ನೇ ಸಾಲಿನ ಯುಪಿಎಸ್ಸಿ ಫಲಿತಾಂಶ ಪ್ರಕಟವಾಗಿದೆ. ದೇಶದಲ್ಲಿ ಈ ವರ್ಷ ಒಟ್ಟು 1016 ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ. ಅದರಲ್ಲೂ ಕನ್ನಡಿಗರ ಸಾಧನೆ ಅಪ್ರತಿಮ. ಬಡತನದ ಮಧ್ಯೆಯೂ ಇವರು ಮಾಡಿದಂತಹ ಸಾಧನೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅದರಲ್ಲೂ ಇಂಡಿಯಾ ಫಾರ್ ಐಎಎಸ್ ಅಕಾಡೆಮಿಯ ಅಭ್ಯರ್ಥಿಗಳ ಸಾಧನೆ ಗಮನಾರ್ಹ. ನಾನು ಮೊದಲು ಇಷ್ಟಪಟ್ಟಿದ್ದ ಸರ್ವಿಸು ಸಿಕ್ಕಿದೆ ನನಗೆ IPS. ಸೊ ತುಂಬ ಖುಷಿ ಇದೆ ಸರ್. ಮಾತು ತಿರುಗ್ತಿಲ್ಲ, ಖುಷಿನ ಜಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಜಾಸ್ತಿ ವರ್ಷದ ಹಾರಾಟ, ಸುಮಾರು 7 ವರ್ಷದ್ದು. ಸೊ ಚೆನ್ನಾಗಿ ಅನ್ನಿಸ್ತು. ಒಂದು ಹೋಪ್ಸ್ ಇರುತ್ತೆ ಪಾಸ್ ಆಗ್ಬೋದು ಅಂತ, ಬಟ್ ರ್ಯಾಂಕ್ ಸಮ್ಟೈಮ್ಸ್ ಲಕ್ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಹೋಪ್ಫುಲಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ಖುಷಿ ಇದೆ. ಕಂಡಿದ್ದ ಕನಸು ನನಸಾದ ಕ್ಷಣ. UPSC ಪರೀಕ್ಷೆಯಲ್ಲಿ ಮೇಲುಗೈ ಸಾಧಿಸಿದ ದಿನ. ಹೌದು, ಇವತ್ತು 2023ನೇ ಸಾಲಿನ UPSC ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದೆ. ಒಟ್ಟು 1016 ಅಭ್ಯರ್ಥಿಗಳು UPSC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ವಿಶೇಷ ಅಂದ್ರೆ ರ್ಯಾಂಕ್ ಪಡೆದ ರಾಜ್ಯದ 25 ಅಭ್ಯರ್ಥಿಗಳಲ್ಲಿ ಬರೋಬ್ಬರಿ 12 ಮಂದಿ ಇಂಡಿಯಾ ಫಾರ್ ಐಎಎಸ್ ಅಕಾಡೆಮಿಯಿಂದ ಸೆಲೆಕ್ಟ್ ಆಗಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಇಂಡಿಯಾ ಫಾರ್ ಐಎಎಸ್ ಅಕಾಡೆಮಿಯದ್ದು ಭರಪೂರ ಸಾಧನೆ. ಇನ್ನು ಅಕಾಡೆಮಿಯ ರ್ಯಾಂಕ್ ಪಡೆದ ಅಭ್ಯರ್ಥಿಗಳು ತಮ್ಮ ಗುರಿ, ಕನಸಿನ ಬಗ್ಗೆ ನ್ಯೂಸ್ ಫಸ್ಟ್ ಜೊತೆ ಮನಬಿಚ್ಚಿ ಮಾತಾಡಿದ್ರು. CS ಕೇದಾರ್ ಸರ್ ಅವರು ನನಗೆ 3 ಇಯರ್ಸಿಂದನೂ ಇಂಟರ್ವ್ಯೂಗೆ ಗೈಡ್ ಮಾಡ್ತಾನೆ ಇದ್ದರು. ಸೊ ಅದೇ ಥರ ಶ್ರೀನಿವಾಸ್ ಸರ್ ಅವರು ತುಂಬ ಪರಿಚಯ ಇದ್ದರು. ಸೊ ತುಂಬ ಹತ್ರದಿಂದ ಇದು ಮಾಡಿ ಮೋಟಿವೇಟ್ ಮಾಡ್ತಾನೆ ಇದ್ದರು. ಪ್ಯಾಷನ್ ಇದ್ದರೆ ಚೆನ್ನಾಗಿ ಮಾಡ್ಬೋದು, ಆ್ಯಂಡ್ ಫೋಕಸ್ ಇದ್ದರೆ ಡೆಫಿನೆಟ್ಲಿ ಅಚೀವ್ ಮಾಡ್ಬೋದು. ಸರ್, ನಾನು ಮೊದಲಿಂದನೂ ಪರಿಶ್ರಮ ಆಗ್ತಾಯಿದ್ದೆ, ಬಟ್ ಕೆಲವೊಂದು ಕಡೆ ರೈಟ್ ಗೈಡೆನ್ಸ್ ಸಿಗ್ತಾ ಇರಲಿಲ್ಲ. ಸೊ ಇಂಡಿಯಾ ಫಾರ್ IASಗೆ ಬಂದಮೇಲೆ ಬಸವರಾಜ್ ಸರ್ನ ಮೀಟ್ ಮಾಡಿದೆ. ಬಸವರಾಜ್ ಸರ್ನ ಮೀಟ್ ಮಾಡಿ ಅವರು ಅಲ್ಲಿ ಪ್ರಿಲಿಮ್ಸ್ಗೆ ಯಾವ ರೀತಿ ಪ್ರಿಪ್ರೇಷನ್ ಆಗಬೇಕು, ಪ್ರಿಲಿಮ್ಸಿಂದ ಮೇನ್ಸ್ಗೆ ಯಾವ ರೀತಿ ಶಿಫ್ಟ್ ಇರಬೇಕು, ಮೆಂಟಲ್ ಶಿಫ್ಟು, ಆನ್ಸರ್ ರೈಟಿಂಗ್ ಯಾವ ರೀತಿ ಇರಬೇಕು, ಎಸ್ಸೆ ರೈಟಿಂಗು, ಇದೆಲ್ಲನೂ ಅವರು ಮೆಂಟರ್ ಮಾಡಿರೋದ್ರಿಂದ ಸೊ ಅವ್ರ ಗೈಡೆನ್ಸಿಂದ ಇದು ಸಾಧ್ಯವಾಯಿತು ಸರ್. UPSC ಪರೀಕ್ಷೆಯಲ್ಲಿ ಇಂಡಿಯಾ ಫಾರ್ ಐಎಎಸ್ ಸಂಸ್ಥೆಯದ್ದು ಪ್ರತಿ ಬಾರಿ ಯಶಸ್ವಿ ಸಾಧನೆ. ಈ ವರ್ಷವೂ ಆ ಸಾಧನೆಯ ಪರ್ವ ಮುಂದುವರೆದಿದೆ. ಈ ಬಗ್ಗೆ ಇಂಡಿಯಾ ಫಾರ್ ಐಎಎಸ್ ಆಡಳಿತ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ CS ಕೇದಾರ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಇದು ನಮಗೆ ಭಾಳ ಒಂದು ಸಂತೋಷಕರವಾದ ಒಂದು ವಿಷಯ. ಯಾಕೆಂದರೆ ನಮ್ಮ ರಾಜ್ಯದಿಂದ ಹಲವಾರು ಮಂದಿ ಅಧಿಕಾರಿಗಳು ಮುಂದೆ ಹೋದರೆ ಕೇಂದ್ರದಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ನಮ್ಮ ರಾಜ್ಯಕ್ಕೂ ಒಂದು ಅನುಕೂಲ. ಒಟ್ಟಲ್ಲಿ ಈ ಬಾರಿ 25 ಕನ್ನಡಿಗರ ಸಾಧನೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅದರಲ್ಲೂ ಇಂಡಿಯಾ ಫಾರ್ ಐಎಎಸ್ ಸೆಂಟರ್ನ ಸಾಧನೆ ನಿಜಕ್ಕೂ ಗ್ರೇಟ್. ರಘುಪೌಲ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.